ಹುಟ್ಟುಹಬ್ಬ ಇವತ್ತು. ಆ್ಯಕ್ಚುಲಿ ಅವ್ರು ಇರಬೇಕಿತ್ತು, ಆಚೆ ಇದ್ದಿದ್ದೀರಾ ಇನ್ನೂ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಬಟ್ ಅವ್ರು ಅಲ್ಲಿರೋದು ಏನೇ ಆಗಿರಲಿ, ಬಟ್ ಬರೋ ಟೈಮಿಗೆ ಬರ್ತಾರೆ. ಬಟ್ ಆದರೂ ಅವ್ರು ಬೇರೆ ಮೂವೀಸ್ಗಳಿಗೆ ತುಂಬ ಜನ ಹೋಗ್ತಿಲ್ಲ. ಬಟ್ ಇದು ಎಷ್ಟೋ ವರ್ಷ ಆದಮೇಲೆ ರಿಲೀಸ್ ಆಗಿದ್ರು ಇಷ್ಟು ಜನ ಥಿಯೇಟ್ರಲ್ಲಿ ಎಂಜಾಯ್ ಮಾಡೋದು ಎಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಅವ್ರ ಅಭಿಮಾನಿಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದ್ದಾರೆ ಹೊರತು ಕಮ್ಮಿ ಆಗ್ತಿಲ್ಲ. ಓಕೆ, ಈಗ ಅವರ ಅನುಪಸ್ಥಿತಿಯಲ್ಲಿ ಅವರ ಹುಟ್ಟುಹಬ್ಬ ಆಚರಣೆ ನಡೀತಾ ಇರೋದು ಎಷ್ಟು ಬೇಸರ? ಬೇಸರ ಒಂದ್ ಕಡೆ ಇದೆ, ಖುಷಿ ಇದೆ. ಯಾಕಂದ್ರೆ ಅವ್ರ ಹೆಸರಲ್ಲಿ ತುಂಬಾ ಜನ ಬಡವರು ಊಟ ಮಾಡ್ತಿದ್ದಾರೆ, ಅನಾಥಾಶ್ರಮಗಳಿಗೆಲ್ಲ ದಾನ ಹೋಗ್ತಾ ಇದೆ, ತುಂಬಾ ಒಳ್ಳೆ ಕೆಲಸಗಳು ನಡೀತಾ ಇದೆ, ಸೆಲೆಬ್ರೇಷನ್ಸ್ ನಡೀತಾ ಇದೆ. ಅದೇ ಅವ್ರು ಹೇಳಿರೋದು ಅವರೇ ಹೇಳಿದ್ದಾರೆ, ನಾನು ಇರ್ದಂಗಿರ್ಲಿ ಒಳ್ಳೆ ಕೆಲಸಗಳು ನಡೀತಾ ಇರಬೇಕು ಅಂತ. ಸೊ ಆ ಥರ ಎಲ್ಲ ಒಳ್ಳೆ ಕೆಲಸಗಳು ನಡೀತಾ ಇರಲಿ. ಅವ್ರ ಅನುಪಸ್ಥಿತಿ ಇದೆ, ಬಟ್ ಅವ್ರು ಬಂದರೆ ಅವ್ರು ನೆಕ್ಸ್ಟ್ ಇಯರ್ ರಿಲೀಸ್ ಆದರೆ ಇನ್ನೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಬೋದು. ಬಟ್ ಆದ್ರೂ ಬೇಜಾರಂತೂ ಇದ್ದೇ ಇದೆ. ಈಗ ಅವ್ರ ಜೊತೆ ಅವ್ರ ಹೆಸರು ಹೇಳ್ಕೊಂಡು ಒಂದಷ್ಟು ಜನ ಉಪಯೋಗ ಪಡ್ಕೋತಾ ಇದ್ದಾರೆ ಅನ್ನೋ ಮಾತಿದೆ. ಅದು ಇರಿ ಒಂದ್ ನಿಮಿಷ ಮಾತಾಡ್ತೀನಿ. ಉಪಯೋಗ ಪಡ್ಕೊತಿದ್ದಾರೆ. ಅವ್ರ ಹೆಸರು ಹೇಳ್ಕೊಂಡು ಬೆಳ್ದು ಇವಾಗ ಅವ್ರ ಹೆಸರನ್ನೇ ಹಾಳು ಮಾಡ್ತಿರೋರು ಇದ್ದಾರೆ. ಬಟ್ ನಾವು ಒಳ್ಳೇದ್ರ ಮೇಲೆ ಫೋಕಸ್ ಮಾಡೋಣ. ಕೆಟ್ಟದ್ದು ನಡೀತಿದೆ, ಒಳ್ಳೇದು ನಡೀತಿದೆ. ಅವ್ರ ಹೆಸರಲ್ಲಿ ಒಳ್ಳೇದು ಜಾಸ್ತಿ ನಡೀಲಿ. ನಾವು ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ನಮ್ದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅದಕ್ಕೆ ಒಳ್ಳೇದ್ರ ಮೇಲೆ ಫೋಕಸ್ ಮಾಡಿದ್ರೆ, ಅದೇ ನಾವು ಕೆಟ್ಟದ್ರ ಮೇಲೆ ಫೋಕಸ್ ಮಾಡಿದ್ರೆ ಅದು ಕೆಟ್ಟದಕ್ಕೆ ಹೋಗುತ್ತೆ. ಕೊನೆಯದಾಗಿ ಯಾವ ಸಿನಿಮಾ ಯಾವ್ದಾದ್ರು ನೋಡಿರೋ ಅವ್ರ ಡೈಲಾಗ್ ಇಲ್ಲ ಸಾಂಗ್ ಹೇಳ್ಬೋದು? ಸಾಂಗು ಡೈಲಾಗಕ್ಕಿಂತ ಅವ್ರದ್ದು ಒಂದು ಇವ್ರು ಧನ್ವೀರ್ ಹೇಳ್ತಾರಲ್ಲ, ನಿಂತರೆ ನ್ಯಾಯಕ್ಕಾಗಿ ನೇಗಿಲ ಹಿಡಿದ ಯೋಗಿ, ಉಸಿರಿರುವವರೆಗೂ ಇರ್ತೀವಿ ನಿಮ್ಮ ಹಿಂದೆ, ಅಷ್ಟೆ.